ಎಷ್ಟು ಲಾಭ ಆಗುತ್ತೆ ಅಂತ. ಎಸ್, ಮುಂದಿನ ಯಾರು ಡೇಂಜರ್ ಝೋನ್ ಲೀಡರ್ ಅಂತ ನೋಡೋದಾದರೆ ಎಚ್.ಸಿ. ಮಹದೇವಪ್ಪ ತುಂಬ ಹಿರಿಯ ಲೀಡರು, ಸಚಿವರಾಗಿ ಅಧಿಕಾರವನ್ನು ಅನುಭವಿಸಿದ ದಲಿತ ನಾಯಕರು, ಬಲಗೈ ಸಮುದಾಯದವರು. ಮೈಸೂರು ಮತ್ತು ಚಾಮರಾಜನಗರ ಈ ಭಾಗದಲ್ಲಿ ಅತ್ಯಂತ ಪ್ರಭಾವಿ ನಾಯಕ. ಅದರಲ್ಲಿ ನೋ ಡೌಟ್ ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತರು. ಸಿದ್ದರಾಮಯ್ಯ ಅವರೇ CM 5 ವರ್ಷ, CM ಬದಲಾವಣೆ ಇಲ್ಲ ಅಂತ ಮೊದಲಿಂದಲೂ ಕೂಡ ಘಂಟಾಘೋಷವಾಗಿ ಹೇಳ್ಕೊಂಡು ಬರ್ತಿದ್ದಂಥ ನಾಯಕ ಎಚ್.ಸಿ. ಮಹದೇವಪ್ಪ. ಹೀಗಾಗಿನೇ ಡಿ.ಕೆ. ಶಿವಕುಮಾರ್ ಸಾಕಷ್ಟು ಬಾರಿ ಇವ್ರ ವಿರುದ್ಧ ಕೂಡ ಮಾತನಾಡಿದ್ದಾರೆ. ಒಂದು ರೀತಿ ಆವು ಮುಗಿ ಥರ ಫೈಟ್ ಕೂಡ ಆಗಿತ್ತು ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಸಿ. ಮಹದೇವಪ್ಪ ಅವರಿಗೆ. ಸೊ ಈಗ ಎಚ್.ಸಿ. ಮಹದೇವರ ಕೈ ಬಿಟ್ಬಿಟ್ರೆ ಹೇಗೆ ಅನ್ನೋ ಲೆಕ್ಕಾಚಾರ ಇದೆ. ಸಿದ್ದರಾಮಯ್ಯನವರು ಇವ್ರ ಪರ ಲಾಬಿ ಮಾಡ್ತಾ ಇದ್ದಾರೆ, ಬೇಡ ಬಿಡೋದು ಅಂತ. ಬಟ್ ಹಿರಿಯ ನಾಯಕರು ಬೇಡ, ಹಿರಿಯ ಲೀಡರ್ಸ್ ಬೇಡ, ಎಲ್ಲವೂ ಕೂಡ ಕೊಟ್ಟಿದ್ದೀವಿ ಅನ್ನೋದು ಲೆಕ್ಕಾಚಾರದಲ್ಲಿ ಇದ್ದಾರೆ ಡಿ.ಕೆ. ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ. ಮತ್ತು ಎಚ್.ಸಿ. ಮಹದೇವಪ್ಪ ದಲಿತ ನಾಯಕರನ್ನೋದ್ರಲ್ಲಿ ನೋ ಡೌಟ್, ಎರಡನೇ ಮಾತೇ ಇಲ್ಲ. ಮೈಸೂರು, ಚಾಮರಾಜನಗರ ಈ ಭಾಗದಲ್ಲಿ ಪ್ರಭಾವಿ ನಾಯಕರು. ಈ ರಾಜ್ಯದಲ್ಲಿ ಪ್ರಭಾವ ಇದೆ. ಆ ಎರಡು ಜಿಲ್ಲೆ ಇನ್ನೂ ಜಾಸ್ತಿ ಕಮಿಟ್ಮೆಂಟ್ ಇದೆ. ಏನೋ ಈ ಸುತ್ತಲಿರೋರಿಂದ ಸ್ವಲ್ಪ ಅವರಿಗೆ ಕೆಟ್ಟ ಹೆಸರು ಬಂದಿರ್ಬೋದು. ಸಿದ್ದರಾಮಯ್ಯನಿಗೆ ಯಾವ ರೀತಿ ಕೆಟ್ಟ ಹೆಸರು ಬಂತೋ ಆ ರೀತಿ ಮಹದೇವಪ್ಪ ಅವ್ರಿಗೂ ಬಂದಿರ್ಬೋದು. ಅದೇ ರೀತಿ ಈಗೇನು ಡಿ.ಕೆ. ಶಿವಕುಮಾರ್ಗೂ ಅಷ್ಟೇ. ಡಿ.ಕೆ. ಶಿವಕುಮಾರ್ ಇಸ್ ಗುಡ್, ಬಟ್ ಸುತ್ತಲೂ ಇರುವಂತಹ ಪಟಾಲಂ ಬಿಡಬೇಕಲ್ಲ. ಹಾಗಾಗಿ ಸಹಜ ಅಂತವರಿಂದ ಸ್ವಲ್ಪ ಸಮಸ್ಯೆಗಳಾಗೋದು. ನನಗೆ ದಲಿತ ವಿಚಾರದಲ್ಲಿ, ದಲಿತರ ಸಮಾಜ ಕಲ್ಯಾಣ ವಿಚಾರದಲ್ಲಿ ಈ ಬಾರಿ 3 ವರ್ಷ ಏನು ಮಾಡಬೇಕು ಅದನ್ನು ಸಕ್ಸಸ್ ಮಾಡಿದ್ದಾರೆ. ಆದರೆ ಅವರ ಹತ್ರ ಇದ್ದಂತಹ ಕೆಲವೊಂದಷ್ಟು ಅಧಿಕಾರಿಗಳಿಂದ ಇವರು ಕೆಟ್ಟ ಹೆಸರು ಬಂದಿರೋದು ನಿಜ, ಇಲಾಖೆಗೆ ಸಂಬಂಧಪಟ್ಟಂತೆ. ಅದರ ತಪ್ಪು ನಾನು ನೇರವಾಗಿ ಮಹದೇವಪ್ಪ ಅವ್ರದ್ದೇ ಎಲ್ಲ ತಪ್ಪು ಅಂತಲ್ಲ, ಆದರೆ ಅದನ್ನು ಎಷ್ಟು ನಿಗಾ ವಹಿಸಬೇಕಾಗಿತ್ತೋ ಅಷ್ಟು ನಿಗಾ ವಹಿಸೋದ್ರಲ್ಲಿ ತಪ್ಪಾಗಿದೆ ಇವ್ರ ಕಡೆಯಿಂದ. ಆದರೆ ನೀವೆಲ್ಲ ಈಗ ದಲಿತ ಮೈನ್ ಲೀಡರ್ಗಳನ್ನೇ ನೀವು ಕ್ಯಾಬಿನೆಟಲ್ಲಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಸಮುದಾಯದ ಪರ ಧ್ವನಿ ಎತ್ತವ್ರು ಅಂತವ್ರು ಯಾರು? ಈಗ ಮಹದೇವಪ್ಪ ಅಂತವ್ರು ನಿಮ್ಗೆ ಬೇಡ ಅಂತ ಹೇಳಿದ್ರೆ ಯಾರನ್ನೋ ತಂದು ಬೇರೆಯವ್ರನ್ನ ಕೂರಿಸಿದ್ರೆ ಆ ಕಮಿಟ್ಮೆಂಟ್ ಇರುತ್ತಾ ಅವ್ರಿಗೆ ಅಂತ ಈ ಪ್ರಶ್ನೆ ಅಲ್ಲ. ಮೊದಲನೇ ಮಾಡ್ಬೇಕಾಗಿತ್ತು ಇವ್ರನ್ನ ಅನ್ನೋ ಲೆಕ್ಕಾಚಾರನೂ ಇತ್ತು, ಬಟ್ ಯಾಕೆ ಮಾಡಲಿಲ್ಲ. ಸೊ ಅಟ್ಲೀಸ್ಟ್ ಈಗಲಾದರೂ ಮಾಡಿ ಅನ್ನೋ ಒಂದು ಕೂಗಿತ್ತು. ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು, ಸಿಕ್ಕಾಪಟ್ಟೆ ಪ್ರತಿಭಟನೆ ಈಗಲೂ ಆಗ್ತಾ ಇದೆ. ಇವರನ್ನು ಬಿಡಲೇಬಾರ್ದು, ಕೈ ಬಿಡಬಾರ್ದು, ಇವರನ್ನ ಸೇರಿಸ್ಕೊಳ್ಳೇಬೇಕು ಸಂಪುಟದಲ್ಲಿ ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಯಾಕೋ ಡೇಂಜರ್ ಝೋನಲ್ಲಿ ಇದ್ದಾರೆ. ಇವತ್ತು ಕೂಡ ಸಿದ್ದರಾಮಯ್ಯ ಇವ್ರ ಪರ ಲಾಬಿ ಮಾತುಕತೆ ಆಡಿದ್ದಾರೆ. ಮಹದೇವಪ್ಪ ಬೇಕು ಅಂತ ಸಿದ್ದರಾಮಯ್ಯ ಎಷ್ಟು ಫೋರ್ಸ್ ಆಗಿ ಹೇಳ್ತಿದಾರೋ ಅಷ್ಟೇ ಫೋರ್ಸು ಮಲ್ಲಿಕಾರ್ಜುನ ಖರ್ಗೆ ಅವರ ಬಯಲು ಬಂದ್ರೆ ನನಗನ್ಸುತ್ತೆ ಇವರು ಡೇಂಜರ್ ಝೋನ್ ಇಂದ ಸೇಫ್ ಝೋನ್ ಬರ್ಬೋದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಆಕ್ಷೇಪ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೆಲ ನಾಯಕರ ಬಗ್ಗೆ ಒಂದಷ್ಟು ಅಸಮಾಧಾನ ಇದೆ. ಇವರು ಸಿದ್ದರಾಮಯ್ಯ ಪರ ಲಾಬಿ ಮಾಡಿದ್ರು ಅಂತ, ಜಾಸ್ತಿ ಬ್ಯಾಟಿಂಗ್ ಮಾಡಿದ್ರು ಅಂತ. ಇವರು ಜಮೀರು ಮತ್ತೆ ಬಸವರಾಜ ರೆಡ್ಡಿ ಇವ್ರ ಮೂವರ ಬಗ್ಗೆ ಪ್ರಶ್ನೆ ಕೇಳಿದ ತಕ್ಷಣ ಮುಖ್ಯಮಂತ್ರಿಗಳು ಕೈ ಎತ್ತಿ ನಮಸ್ಕಾರ ಮಾಡ್ತಾರೆ. ಆದ್ರೆ ಅವತ್ತು ಆಯಾ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಬಂದಿರಬಹುದು. ಅದೆಲ್ಲವನ್ನು ಬಿಟ್ಟು ನೀವು 28ರ ಕನಸು ಕಾಣ್ತಿರೋದ್ರಿಂದ 28ಕ್ಕೆ ಇವರೆಲ್ಲ ಇದ್ರೆ ಹೆಂಗೆ, ಇವರೆಲ್ಲ ಇಲ್ಲದೆ ಇದ್ರೆ ಹೆಂಗೆ, ಏನಾಗ್ಬೋದು? ಯಾಕಂದ್ರೆ ಇದರ ಪರಿಣಾಮಗಳು ಆಗ್ಲೂ ಕೂಡ ಆಗ್ಬೋದಲ್ಲ, 28 ಚುನಾವಣೆ ಆಗ್ಬೋದಲ್ಲ, ಇಲ್ಲ ಅಂತಲ್ಲ.